ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ತಕ್ಷಣವೇ ಕಣ್ಣೀರಿಟ್ಟ ಇಶಾನ್ ಕಿಶನ್. ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಇಶಾನ್ ಕಿಶನ್ ಅವರು ಅಸಲಿಗೆ ಹೇಳಿದ್ದೇನು ಮತ್ತು ಕಣ್ಣೀರಿಟ್ಟಿದ್ದೇಕೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಸೌತ್ ಆಫ್ರಿಕಾ ವಿರುದ್ಧ ನಾವು ಸೋಲಲು ಎಸ್ಪೆಷಲಿ ಮೇನ್ ಕಾರಣ ಅಂತಂದ್ರೆ ಅದು ನಮ್ಮ ಭಾರತ ತಂಡದ ವರ್ಸ್ಟ್ ಬ್ಯಾಟಿಂಗ್. ಇನ್ನು ಈ ವರ್ಸ್ಟ್ ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಯಾಕಂತಂದ್ರೆ ಈ ಬ್ಯಾಟಿಂಗ್ ನಲ್ಲಿ ಬಂದ್ಬಿಟ್ಟು ನಮ್ಮ ಭಾರತದ ಪರ ಒಬ್ಬ ಬ್ಯಾಟರ್ ಕೂಡ ಕ್ಲಿಕ್ ಆಗಿದ್ರು ಕೂಡ ಈ ಪಂದ್ಯವನ್ನು ನಾವು ಸುಲಭವಾಗಿ ಗೆಲ್ಲುತ್ತಿದ್ದೇವೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡದ ಬ್ಯಾಟರ್ಸ್ ನಿಂದ ವರ್ಸ್ಟ್ ಬ್ಯಾಟಿಂಗ್ ನಿಂದಾಗಿ ನಮ್ಮ ಟೀಮ್ ಇಂಡಿಯಾ ಆದ್ರೆ ಹೀನಾಯವಾಗಿ 76 ರನ್ಗಳಿಂದ ಆದ್ರೆ ಸೋತಿದೆ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತಂತ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಲೀಗ್ ಹಂತದ 4-4 ಪಂದ್ಯಗಳನ್ನು ಗೆದ್ದು ಇದೀಗ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಸೋತಿದೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸೌತ್ ಆಫ್ರಿಕಾ ತಂಡ 187 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನಮ್ಮ ಟೀಮ್ ಇಂಡಿಯಾದ ಪರ 111 ರನ್ಗಳಿಗೆ ಆಲ್ಔಟ್ ಆಗುತ್ತೆ ಮತ್ತು ಟೀಮ್ ಇಂಡಿಯಾದ ಪರ ಯಾವ ಒಬ್ಬ ಹೇಳಿಕೊಳ್ಳುವಂತ ಬ್ಯಾಟರ್ ಕೂಡ ಪರ್ಫಾರ್ಮ್ ಆದ್ರೆ ಮಾಡಲಿಲ್ಲ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಬ್ಯಾಟರ್ಸ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇಶಾನ್ ಕಿಶನ್ ಅವರು 0 ರನ್ ಆದ್ರೆ ಹೊಡಿತಾರೆ 4 ಬಾಲ್ಗಳಲ್ಲಿ. ಇನ್ನು ಅಭಿಷೇಕ್ ಶರ್ಮಾ 15 ರನ್ ಆಡ್ತಾರೆ 12 ಬಾಲ್ಗಳಲ್ಲಿ, ಅದು ಕೂಡ ಸ್ಟ್ರಗಲ್ ಮಾಡಿ 15 ರನ್ ಕೂಡ ಹೊಡಿತಾರೆ ಅಭಿಷೇಕ್ ಶರ್ಮಾ. ಆನಂತರ ತಿಲಕ್ ವರ್ಮಾ ಬಗ್ಗೆ ನಾವೆಲ್ಲರೂ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ತಿಲಕ್ ವರ್ಮಾಗೆ ಕೊಟ್ಟಿರೋ ರೂಲ್ ಏನು, ಅವ್ರು ಮಾಡ್ತಾ ಇರೋ ಕೆಲಸ ಏನು? ಇನ್ನು ತಿಲಕ್ ವರ್ಮಾ ಬಂದ್ಬಿಟ್ಟು ವಿಕೆಟ್ ನಿಂದ್ರಿಸ್ಬೇಕಾ ಅಥವಾ ತಾವು ಕೂಡ ಬೀಸಾಡಿ ಹೋಗ್ಬೇಕಂತಂದು ಎಲ್ಲ ಅಭಿಮಾನಿಗಳು ಕೂಡ ಈಗ ಅವರ ವಿರುದ್ಧ ಆದ್ರೆ ಆಕ್ರೋಶ ಹೊರಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಾಯಕ ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ಬಗ್ಗೆ ನಾವು ಮಾತಾಡಲೇಬೇಕು. ಸೂರ್ಯಕುಮಾರ್ ಯಾದವ್ ನಿನ್ನೆಯ ಪಂದ್ಯದಲ್ಲಿ 22 ಬಾಲ್ಗಳಲ್ಲಿ 18 ರನ್ ಆಡಿ ಔಟ್ ಆಗ್ತಾರೆ. ಇದು ನಾಯಕನ ಆಟವ ಅಂತಂದು ಎಲ್ಲ ಭಾರತದ ಅಭಿಮಾನಿಗಳು ಈಗ ಸೂರ್ಯಕುಮಾರ್ ಯಾದವ್ಗೆ ಟೀಕೆ ಆದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ವಾಷಿಂಗ್ಟನ್ ಸುಂದರ್ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ. ವಾಷಿಂಗ್ಟನ್ ಸುಂದರ್ನ ಯಾಕೆ ತಂಡದಲ್ಲಿ ಕರ್ಕೊಂಡ್ರಿ ಮತ್ತು ಅಕ್ಷರ್ ಪಟೇಲ್ ಇರ್ಲಿಲ್ವಾ ಹೊರಗಡೆ ಅಂತಂದು, ಯಾಕೆ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಕ್ಕೆ ಅವ್ರನ್ನ ಬೆಂಚ್ ಕಾಯಿಸೋದಕ್ಕಂತ ಅನ್ನುತ್ತಾ ಇದ್ದಾರೆ ಇವಾಗ ಭಾರತ ಅಭಿಮಾನಿಗಳು. ಇದೆಲ್ಲ ನೋಡ್ತಾ ಇತ್ತು ಅಂತಂದ್ರೆ ನಮ್ಮ ಭಾರತ ತಂಡ ನಿನ್ನೆ ಬಂದ್ಬಿಟ್ಟು ಒಂದು ವರ್ಸ್ಟ್ ಬ್ಯಾಟಿಂಗ್ ಆದ್ರೆ ಮಾಡಿದೆ. ಯಾವ ಒಬ್ಬ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಬ್ಯಾಟ್ ಮಾಡಲ್ಲ ಮತ್ತು ಎಲ್ಲ ಬ್ಯಾಟರ್ ಕೂಡ ಲೇಜಿಯಾಗಿ ಆದ್ರೆ ಆಡಿದ್ರು. ಒಂದೇ ಒಂದು ಏನಪ್ಪಾ ಅಂತಂದ್ರೆ ಅದು ಶಿವಮ್ ದುಬೆ ಖಡಕ್ ಆಗಿ ಆಡಿದ್ರು. ಶಿವಮ್ ದುಬೆ ಬಂದ್ಬಿಟ್ಟು ನಿನ್ನೆ 47 ರನ್ ಆದ್ರೆ ಹೊಡಿತಾರೆ ಮತ್ತು ಇವರಿಗೆ ಯಾವ ಬ್ಯಾಟರ್ ಕೂಡ ಸಪೋರ್ಟ್ ಆದ್ರೆ ಮಾಡಿಲ್ಲ. ಇನ್ನು ಹಾರ್ದಿಕ್ ಪಾಂಡ್ಯ 18 ರನ್ ಮತ್ತು ರಿಂಕು ಸಿಂಗ್ 0, ಹರ್ಷದೀಪ್ ಸಿಂಗ್ 1 ರನ್, ವರುಣ್ ಚಕ್ರವರ್ತಿ 0 ಮತ್ತು ಬೂಮ್ರಾ ಅವರು ಕೂಡ 0 ರನ್ಗೆ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 111 ರನ್ಗಳಿಗೆ ಹೀನಾಯವಾಗಿ ಆಲ್ಔಟ್ ಆಗುವ ಮೂಲಕ ಸೋತಿದೆ ಅಂತ ಹೇಳ್ಬೋದು 18.5 ಓವರ್ಗಳಲ್ಲಿ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಇಶಾನ್ ಕಿಶನ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಯಾವ ಬ್ಯಾಟರ್ ಕೂಡ ಅಂತ ಹೇಳಿಕೊಳ್ಳಂತ ಬ್ಯಾಟಿಂಗ್ ಏನು ಮಾಡಿಲ್ಲ. ಒಂದು ವೇಳೆ ಒಬ್ಬ ಬ್ಯಾಟರ್ ಕೂಡ ಇವತ್ತಿನ ಪಂದ್ಯದಲ್ಲಿ ನಾವೇನಾದ್ರೂ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟಿತ್ತು ಅಂತಂದ್ರೆ ನಾವು ಈ ಪಂದ್ಯವನ್ನಾದ್ರೆ ಗೆಲ್ಲುತ್ತಿದ್ದೆವು. ನಮ್ಮಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ ಮತ್ತು ಸೂಪರ್ 8ರ ಇಂಥ ಪಂದ್ಯಗಳಲ್ಲಿ ನಾವು ಸೋತಿರುವುದು ನಮಗೆ ತುಂಬಾನೇ ಕಷ್ಟ ಆದ್ರೆ ಆಗುತ್ತಿದೆ ಮತ್ತು ತುಂಬಾನೇ ಬೇಜಾರಾದ್ರೆ ಆಗ್ತಾ ಇದೆ. ಮುಂದಿನ ಪಂದ್ಯಗಳಲ್ಲಿ ಕಮ್ಬ್ಯಾಕ್ ಮಾಡ್ತೇವೆ ಮತ್ತು ಕಮ್ಬ್ಯಾಕ್ ಮಾಡಿ ಗೆಲ್ಲುತ್ತೇವೆ ಅಂತಂದು ಇಶಾನ್ ಕಿಶನ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.